ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ತುಂಬ ಗಟ್ಟಿ ಇರುತ್ತೆ ಬೆಲ್ಲ. ಇದನ್ನು ನಾವು ಪುಡಿ ಮಾಡಬೇಕು ಅಂದರೆ ಚಾಕುನ ತೊಗೊಂಡು ಪುಡಿ ಮಾಡ್ತೀವಿ, ಇಲ್ಲಾಂದರೆ ಕಲ್ಲು ತೊಗೊಂಡು ಅದನ್ನು ಪುಡಿ ಮಾಡ್ತೀವಿ. ಅದು ಆ ಥರ ಕಷ್ಟ ಪಡದೆ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ನಾವು ಬೆಲ್ಲನ ಹೇಗೆ ಪುಡಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನಾನು ದಿನನಿತ್ಯ ಸಕ್ಕರೆ ಬದಲಾಗಿ ಕಾಫಿ, ಟೀಗೆಲ್ಲ ಬೆಲ್ಲನೇ ಯೂಸ್ ಮಾಡೋದ್ರಿಂದ ಇದೇ ಮೆಥಡನ್ನೇ ನಾನು ಬಳಸೋದು. ನೋಡಿ, ಫಸ್ಟು ಒಂದು ದಪ್ಪ ತಳ ಇರುವಂಥ ಕುಕ್ಕರ್ ಆಗಿರ್ಬೋದು, ಬಾಣಲೆ ಇರ್ಬೋದು, ಏನಾದರೂ ಇಡಿ. ಹಾಗೆ ಅದ್ರ ಕೆಳಗಡೆ ಒಂದು ಸ್ಟ್ಯಾಂಡ್ ರೀತಿ ಇಡಿ. ಅದ್ರ ಮೇಲೆ ಬೆಲ್ಲ ಇಡೋದಕ್ಕೋಸ್ಕರ ತಟ್ಟೆನೋ ಇಲ್ಲ ಬೌಲ್ ಏನಾದ್ರೂ ಇಡ್ಬೋದು. ಇಟ್ಬಿಟ್ಟು ನಾನಿಲ್ಲಿ 3 ಉಂಡೆ ಬೆಲ್ಲನ ಪುಡಿ ಮಾಡ್ಕೋತಾ ಇದ್ದೀನಿ, ಹಾಗಾಗಿ ಇಟ್ಟಿದ್ದೀನಿ. ನೆಕ್ಸ್ಟು ಕುಕ್ಕರ್ ಮುಚ್ಚಳಕ್ಕೆ ರಬ್ಬರ್ ಇರಬಾರ್ದು, ಹಾಗೆ ವೆಯ್ಟು ಸಹ ಹಾಕಬಾರ್ದು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 10 ರಿಂದ 15 ನಿಮಿಷ ಇದನ್ನು ಬಿಸಿ ಮಾಡಬೇಕು ಬೆಲ್ಲನ. ನಂತರ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನೋಡಿ, ಈಗ ಒಂದು 15 ನಿಮಿಷ ಆದಮೇಲೆ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಫಸ್ಟು ನಾನು ಚಾಕು ಇಟ್ಟಾಗ ತುಂಬಾ ಗಟ್ಟಿ ಇರುತ್ತಲ್ವ, ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದೇ ನೋಡಿ, ಇವಾಗ ನಾನು ಚಾಕು ಸಹಾಯದಿಂದನೇ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ತುಂಬ ಈಸಿಯಾಗಿ ಫಾಸ್ಟಾಗಿ ನಾವು ಬೆಲ್ಲದ ಪುಡಿಯನ್ನು ಮಾಡ್ಕೋಬೋದು. ನಾನು ಈ 3 ಉಂಡೆಯನ್ನು ಬೆಲ್ಲ ಪುಡಿ ಮಾಡೋದಕ್ಕೆ ಕೇವಲ ಒಂದು 2 ನಿಮಿಷ ತೊಗೊಂಡಿರ್ಬೋದು ಅಷ್ಟೇ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ. ಅದೇ ನೀವು ಹಾಗೇ ಪುಡಿ ಮಾಡ್ತೀರಾ ಅಂದರೆ ಕೈಗಳು ಸಹ ನೋವಾಗುತ್ತೆ, ಟೈಮ್ ಸಹ ಜಾಸ್ತಿ ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕೆಲವೇ ನಿಮಿಷಗಳಲ್ಲಿ ಬೆಲ್ಲನ ಪುಡಿ ಮಾಡ್ಕೋಬೋದು. ನೋಡಿ, ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ. ಹಬ್ಬಕ್ಕೆ ಸಿಹಿ ಮಾಡೋದಕ್ಕೆ ಬೆಲ್ಲ ಬೇಕಾಗಿರುತ್ತಲ್ವ, ಈಸಿ ಮೆಥಡಲ್ಲಿ ಈ ರೀತಿ ಬೆಲ್ಲನ ಪುಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, 3 ಉಂಡೆಗಳ ಬೆಲ್ಲದ ಪುಡಿ ಇದು. ನೋಡಿ, ಕೈಯಲ್ಲೇ ಮಾಡಿದ್ರೂ ಸಹ ಪುಡಿ ಆಗುತ್ತೆ. ಈ ರೀತಿ ಇರುತ್ತೆ. ಟ್ರೈ ಮಾಡಿ ನೋಡಿ.